ನಾನು ಏನೋ ಮಾಡಿದ್ದೀನಿ, ಆದರೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಚಾಚಾ. ನೀನೆಲ್ಲ ಇನ್ಯಾರು ಫ್ರೆಂಡು ಅಂತೀಯ? ಅವಳ ಮನ್ಸು ಅರ್ಥ ಆಗಲ್ವಾ? ಚಾಚಾ, ರಾಜಣ್ಣ ಏನು ಹೇಳ್ತೀಯಾರೆ? ರಾಜಣ್ಣ, ನೀವು ಹೇಳಲೇಬೇಕು. ನಾನು ಏನು ಮಾಡಿದ್ದೀನಿ? ನನ್ನಿಂದ ಅವಳಿಗೆ ಏನಕ್ಕೆ ಬೇಜಾರಾಗುತ್ತೆ? ಅಂಥದ್ದು ಏನು ಮಾಡಿದ್ದೀನಿ ಅವಳಿಗೆ? ನೀನು ತಪ್ಪು ಮಾಡ್ಬಿಟ್ಟೆ ಭೂಪತಿ. ಅದರಿಂದ ನಕ್ಷತ್ರಕ್ಕೆ ಮಾತ್ರ ಅಲ್ಲ, ನಮಗೂ ಬೇಜಾರಾಗಿದೆ. ನೀನೀಗ ಮಾಡಬಾರ್ದಾಗಿತ್ತು ಭೂಪತಿ, ಎಲ್ಲ ನಿನ್ನಿಂದ. ರಾಜಣ್ಣ, ಏನು ಮಾಡಿದೆ ಅಂತ ಹೇಳಿ. ನನಗೆ ಅದ್ರ ಬಗ್ಗೆನೇ ಟೆನ್ಷನ್ ಆಗ್ತಿದೆ. ಅದನ್ನ ಬಿಟ್ಟು ಎಲ್ಲ ಮಾತಾಡ್ತಾ ಇದೀರಲ್ಲ. ನೀನು ನಿಶ್ಚಿತಾರ್ಥ ಇದೆ ಅಂತ ಒಂದ್ ಮಾತು ತಿಳಿಸ್ದೆ ನೀನೇ ನೋಡ್ಕೊಂಡಿಯಲ್ಲ, ಅದ್ ತಪ್ಪಲ್ವಾ? ಅದ್ ನಮ್ಗೆ ಬೇಜಾರಾಗಲ್ವಾ? ಬೇಟ, ಇತ್ತೀಚೆಗೆ ನೀನು ನಮಗೆ ಮರ್ತೋಗ್ಬಿಟ್ಟಿದೀಯಾ? ಅಲ್ಲ, ನಾವು ಇಲ್ಲಿಗೆ ಬಂದ್ಮೇಲೆ ನಿಂದು ಎಂಗೇಜ್ಮೆಂಟ್ ಅಂತ ಗೊತ್ತಾಯ್ತು. ನಮಗೆ ಒಂದು ಮಾತು ಹೇಳಕ್ಕೆ ಗೊತ್ತಾಗ್ಲಿಲ್ಲ. ನಾನೇನು ಮಾಡಲಿ ಚಾಚಾ? ನೆನ್ನೆ ಇಡೀ ದಿನ ಇವಳು ಟೆನ್ಷನಲ್ಲೇ ಇದ್ದೆ. ನಾನು ಎಂಗೇಜ್ಮೆಂಟ್ ವಿಷಯನ ಮೊದಲು ಇವಳಿಗೆ ಹೇಳಬೇಕು. ಇವಳಿಗೆ ಹೇಳ್ದೆ ನಾನು ಎಂಗೇಜ್ಮೆಂಟೇ ಮಾಡ್ಕೊಬಾರ್ದು ಅಂತ ಇದ್ದೆ. ಇವಳೆ ಅದು ಎಲ್ಲೋಗಿದ್ಲೋ ಏನು ಕತೆನೋ, ಕೇಳಿದ್ರೆ ಅದನ್ನು ಹೇಳ್ತಿಲ್ಲ. ಇವಳು ಇಡೀ ದಿನ ಸಿಗದೆ ಇದ್ದಾಗ ನಾನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಹೇಳೂ ಇದೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂತ. ಸಾರಿ ರಾಜಣ್ಣ, ಇವಳು ಟೆನ್ಷನಲ್ಲಿದ್ದೆ, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಸಾರಿ ಚಾಚಾ, ಬೇಜಾರು ಮಾಡ್ಕೊಂಬಿಡಿ. ಆಯ್ತು ಬಿಡು ಬೇಟೆ, ಎಷ್ಟಾರು ನೀನು ನಮ್ದು ಹುಡುಗ ಅಲ್ಲ, ನಿನ್ ಮೇಲೆ ಬೇಜಾರಿದ್ರೆ ಜಲ್ದಿಗೆ ಹೋಗ್ಬಿಡ್ತದೆ. ನಿಂದು ಕಷ್ಟ ಏನು ಅಂತ ನಮಗೆ ಗೊತ್ತಾಗ್ತದೆ. ನೆನ್ನೆ ನೀನು ನಕ್ಷತ್ರಗೆ ಎಷ್ಟು ಹೊತ್ತು ಹುಟ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಭೂಪತಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲಿ ಇನ್ನೇನ್ ಶಾಸ್ತ್ರ ಶುರು ಆಗ್ತಾ ಇದೆ, ನಿನ್ಗೋಸ್ಕರ ಎಲ್ಲ ಕಾಯ್ತಾ ಇದಾರೆ. ಬಾ. ಬಂದೆ ಅದಕ್ಕೆ. ಸರಿ ಚಾಚಾ, ನನಗೋಸ್ಕರ ಕಾಯ್ತೀಯಾರಂತೆ. ನಾನು ಕೆಳಗಡೆ ಇರ್ತೀನಿ, ಬಂದೆ ಆಮೇಲೆ. ರಾಜಣ್ಣ, ಬರ್ತೀನಿ. ನಿನ್ನಿಂದಾನೇ ಆಗ್ತಾ ಇರೋದೆಲ್ಲ, ಮಾಡ್ತೀನಿ ನಿನ್ಗೆ. ಯಾಕೆ ರಾಜಣ್ಣ, ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡಕ್ ಕೊಟ್ಟಿದ್ದೀರಲ್ಲ? ನಾನು ಸುಮ್ಮನೆ ಅಂದಿದ್ದೆ ತಾನೆ. ನಕ್ಷತ್ರ ಬೇಟಿ, ಇವೊಂದು ಬಾಯಿನಲ್ಲಿ ಏನೂ ನಿಲ್ಲಲ್ಲ. ರಾಜಣ್ಣ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಭೂಪತಿಗೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನಾಗ್ಲೇ ಶ್ವೇತಾ ಮೇಡಮ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಳಕ್ ಹೊಟ್ಟಿದ್ದಾನೆ. ಇವಾಗ ನನ್ನ ಹಳೆ ಕತೆ ಹೇಳಿ ಅವನ ನೆಮ್ಮದಿನ ಹಾಳು ಮಾಡ್ಬಿಡಿ. ಇವತ್ತಿ ನಿಶ್ಚಿತಾರ್ಥ ಚೆನ್ನಾಗಿ ನಡಿಬೇಕು. ನಮಗೆ ಕೊಟ್ಟಿರೋ ಕೆಲಸನ ಚೆನ್ನಾಗಿ ಮಾಡೋಣ. ಒಳ್ಳೆ ಊಟ ಮಾಡಿಕೊಡಿ. ಬಂದವರೆಲ್ಲ ಖುಷಿಯಾಗಿ ಊಟ ಮಾಡಿ ಅವ್ರನ್ನ ಹರಿಸ್ಬಿಟ್ಟೋದ್ರೆ ನಮ್ಗಷ್ಟೇ ಸಾಕು. ತಿಳಿತಾ? ಯಜಮಾನ್ರೆ, ಶಾಸ್ತ್ರನ ಶುರು ಮಾಡ್ಬೋದೆ? ಭಾರ್ಗವಿ, ಪಾಪು ರೆಡಿಯಾಗಿದ್ರೆ ಕರ್ಕೊಂಬಂದ್ಬಿಡು.
ಸರಿ ಅಣ್ಣ. ಅವಸರ ಏನೂ ಇಲ್ಲ. ನನ್ನ ಸೊಸೆ ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ರೆಡಿ ಆಗಲಿ. ಅವಳೇ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್. ನನ್ನ ಮಗನ ಪಕ್ಕ ಕೂತಿದ್ರೆ ದೃಷ್ಟಿ ತಾಕೋ ಥರ ಇರಬೇಕು ಜೋಡಿ. ನಿಮ್ಮ ಥರ ಅತ್ತೆ ಸಿಕ್ಕಿದ್ರೆ ಸೊಸೆ ಅಂದರೂ ಕನ್ನಡಿ ಬಿಟ್ಟು ಅಳ್ಳಾಡಲ್ಲ ಅಷ್ಟೆ. ಓ, ಬಂದು ನೋಡಿ ನಮ್ಮ ಹುಡುಗಿ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ವಾ? She's beautiful. Nice pair, Bhupati. ಚಾಚಾ, ಇವಳಿರೋ ಜಾಗದಲ್ಲಿ ಬೇರೆ ಯಾರೋ ಬಂದು ಕುಂತಿದ್ದಾರೆ. ಇದು ಮೋಸ ಚಾಚಾ, ನಾನು ಒಪ್ಪಲ್ಲ. ಬೇಟಾ, ಇದು ಮೋಸ ಅಲ್ಲ, ಎಲ್ಲ ಅಲ್ಲ ಅದು ಆಟ. ಒಟ್ಟಿನಂಗೆ ನಮ್ಮದು ನಕ್ಷತ್ರಗೆ ಅದೃಷ್ಟ ಇಲ್ಲ ಅನ್ಕೋಬೇಕು ಅಷ್ಟೇ. ಯಾರು ನೀವು? ಏನು ಬೇಕಿತ್ತು? ಯಾರದು ಶ್ವೇತಾ? ನನ್ನ ಫ್ರೆಂಡ್. ನಾನು ಯಾವತ್ತೂ ನೋಡೇ ಇಲ್ಲ. ಏನು ನನ್ನೆಲ್ಲ ಫ್ರೆಂಡ್ಸು ನಿಮಗೆ ಗೊತ್ತಾ?
ಇವಳು ಏನೋ ನಡೆಸ್ತಿದ್ದಾಳೆ. ಇವರಿಬ್ರು ಮೂಕಾಭಿನಯ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ. ಇವಳ ಹತ್ರ ಏನೋ ಇದೆ, ಅದೇನಂತ ನಂಗೆ ಗೊತ್ತಾಗಲೇಬೇಕು. ನಾನು ಬಿಡಲ್ಲ. ನಿನ್ನ ಹುಡುಗಿ ಕಣ್ಣು ಮುಂದೆ ಇದ್ರು ನಿನ್ನ ಕಣ್ಣು ಇನ್ಯಾರನ್ನೋ ಹುಡುಕ್ತಿದೆ ಅಂದರೆ ದಿಸ್ ಇಸ್ ನಾಟ್ ಗುಡ್ ಫಾರ್ ಮೀ. ಒಂದು ಸಲ ತಾಳಿ ಕಟ್ಟು, ಆಮೇಲೆ ನಿನ್ನ ಕಣ್ಣು ಪಟ್ಟಿ ಕಟ್ಟಲಿಲ್ಲ ಅಂದರೆ ನೋಡ್ತಿರು. ಕುದುರೆ ಥರ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ತಾ ಬದುಕಬೇಕು ನೀನು. ಅಂಕಲ್, ನಕ್ಷತ್ರ ಇಲ್ಲಿ ಕಾಣಿಸ್ತಿಲ್ಲ. ಹೌದು, ಎಲ್ಲಿ ಹೋದ್ಲು? ಶ್ವೇತಾ ಇಲ್ಲೇ ಇದ್ದಾಳೆ. ಅವಳಿದ್ರೆ ಸಾಲದ, ನಿನ್ನ ಕಣ್ಮುಂದೆ ನಕ್ಷತ್ರನೂ ಇರಬೇಕಾ? ಹಾಗಲ್ಲಮ್ಮ, ಅವಳು ನನ್ನ ಫ್ರೆಂಡ್ ಅಲ್ವಾ. ಶಾಸ್ತ್ರ ನಡಿಬೇಕಾದ್ರೆ ನನ್ನ ಜೊತೆ ಇದ್ರೆ ನನಗೂ ಖುಷಿ ಆಗುತ್ತೆ. ಅದಕ್ಕೆ ಹೌದು, ನಾನು ಕೇಳೋದು ಮರ್ತ್ಬಿಟ್ಟೆ ಭೂಪತಿ. ನಕ್ಷತ್ರ ನಿಮಗೆ ಮೊದಲಿಂದನೂ ಪರಿಚಯನಾ? ಮೊದಲಿಂದನೂ ಒಳ್ಳೆ ಪರಿಚಯನಾ? ಹಾ ಅಂಕಲ್, ನಾನು ಅವಳು ತುಂಬ ಒಳ್ಳೆ ಫ್ರೆಂಡ್ಸು, ಮುಂಚೆಯಿಂದನೂ ಪರಿಚಯ ಅಲ್ವಮ್ಮ? ಅಮ್ಮಂಗೂ ಗೊತ್ತು. ಓ ಬೀಗ್ರೆ, ಪ್ರಪಂಚ ಎಷ್ಟು ಚಿಕ್ಕದು ನೋಡಿ. ನಿಮ್ಗೆ ಗೊತ್ತು? ಯಾವತ್ತಿಂದ ಪರಿಚಯ? ಅದೆಲ್ಲ ಇವಾಗ ಯಾಕೆ, ಅದು ಇನ್ನೊಂದ್ಸತಿ ಮಾತಾಡೋಣ. ಈಗ ಶಾಸ್ತ್ರ ಮುಖ್ಯ, ಅದು ಮುಂದುವರಿಲಿ. ಹೌದು. ಹಾಯ್. ನೀವು ಫ್ರೆಂಡ್. ಓ, ಮ್ಯಾಮ್ ಫ್ರೆಂಡಾ? ಮತ್ತ್ಯಾಕೆ ಇಲ್ಲಿದ್ದೀರಾ? ಶಾಸ್ತ್ರ ಎಲ್ಲ ಕೆಳಗೆ ನಡೀತಿದೆ, ಬನ್ನಿ ಅಲ್ಲೇ ಹೋಗೋಣ. ಅವ್ರು ಇಲ್ಲೇ ಇರೋ ಕೇಳಿದ್ರು, ಪರವಾಗಿಲ್ಲ ನೀವು ಹೋಗಿ. ಮ್ಯಾಮ್ ಹತ್ರ ಏನಾದರೂ ಕೆಲಸ ಇತ್ತಾ? ಅವ್ರಿಗೇನಾದರೂ ಕೊಡಬೇಕಿತ್ತಾ? ಆ ಥರ ಏನಾದರೂ ಇದ್ದರೆ ನನ್ನ ಹತ್ರನೇ ಕೊಡಿ. ನಾನು ಮಿಲಿ ಅಂತ, ಮ್ಯಾಮ್ PA. ಅವ್ರದ್ದೆಲ್ಲ ಕೆಲಸ ನಾನೇ ನೋಡ್ಕೊಳ್ಳೋದು. ಸೊ ಪರವಾಗಿಲ್ಲ, ನನ್ನ ಹತ್ರನೇ ಕೊಡಿ. ಇಲ್ಲ ಬಿಡಿ, ಆ ಥರ ಏನಿಲ್ಲ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅಯ್ಯೋ, ನಾನು ಆ ಕೆಲಸನೇ ಮಾಡ್ತಿರೋದು. PA ಅಲ್ವಾ, ಇಟ್ಸ್ ಮೈ ಡ್ಯೂಟಿ. ನೀವು ಸಂಕೋಚ ಮಾಡ್ಕೋಬೇಡಿ. ಮ್ಯಾಮ್ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಏನಿಲ್ಲ ಅಂದರೂ 1 ಗಂಟೆ ಆಗುತ್ತೆ. ನೀವು ಅಲ್ಲಿ ತನಕ ಇಲ್ಲೇ ಕಾಯ್ತೀರಾ? ಆ ಥರ ಏನಾದರೂ ಕೊಡೋದಿದ್ರೆ ನನ್ನ ಹತ್ರನೇ ಕೊಡಿ, ನಾನು ಜೋಪಾನವಾಗಿ ಎತ್ತಿಡ್ತೀನಿ. ಆ ಥರ ಏನಿಲ್ಲ, ಪರವಾಗಿಲ್ಲ, ನಾನು ಕಾಯ್ತೀನಿ, ತೊಂದರೆ ಇಲ್ಲ. ಅರೆ ನಿಂತ್ಕೊಡಿ. ಆ್ಯಕ್ಚುಲಿ ಅಲ್ಲಿ ಕನ್ಫರ್ಮ್. ಅಕ್ಕ ನಂಗೆ ಹೇಳಿದೆ ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಳೆ. ಅದಕ್ಕೆ ಸಂಬಂಧಪಟ್ಟಿರೋದು ಏನೋ ಈ ಗೂಬೆ ಹತ್ರ ಇದೆ. ಅದಕ್ಕೆ ಈ ಕಳ್ಳಿ ಥರ ಓಡೋಗ್ತಿದ್ದಾಳೆ. ನಕ್ಷತ್ರ, ಅಣ್ಣನ ಮುಂದೆನೇ ಓಡಾಡ್ತಿರು. ನೀನೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ನಕ್ಷತ್ರ ಇಲ್ಲಿ ಅಂತ ಕೇಳ್ತಾನೆ ಇರ್ತಾನೆ. ನೀನನ್ನು ಹುಡ್ಕೊಂಬರೋದೇ ನನಗೊಂದು ಕೆಲಸ ಮಾಡಬೇಡ. ಅಣ್ಣ, ನೀನು ನಕ್ಷತ್ರ ಇಲ್ಲೇ ಇದ್ದಾಳೆ. ಎಲ್ಲೋಗಿದೆ ಪುಟ? ಶಾಸ್ತ್ರ ನಡೀತಿದೆ, ನೀನು ನಮ್ಮ ಜೊತೆ ಇರಬೇಕಲ್ವಾ? ಅದು ಅಡುಗೆಯವ್ರಿಗೇನೋ ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಅಡುಗೆಗೆ ಅಂತ ಕೆಲಸದವ್ರನ್ನ ಕರೆಸಿದ್ಯಾ ತಾನೆ? ಅದೇನೇ ಇದ್ರೂ ಅವರೇ ನೋಡ್ಕೋಬೇಕು. ನೀನಲ್ಲೆಲ್ಲ ಹೋಗಬೇಡ. ಶಾಸ್ತ್ರ ನಡೀತಾ ಇದೆ, ನೀನು ಇಲ್ಲೇ ಇರಬೇಕು, ಆಯ್ತಾ?
ಒಂದು ಕಡೆ ಇವರಿಬ್ರು ನಾಟಕ, ಇನ್ನೊಂದು ಕಡೆ ರಿಪೋರ್ಟ್ ಟೆನ್ಷನ್. ನನಗೆ ನಿಜವಾಗ್ಲೂ ಇವತ್ತು ಎಂಗೇಜ್ಮೆಂಟ್ ಬೇಕಿತ್ತಾ? ಸಾಯಂಗಾಗ್ತದೆ. ಅರೆ ಅದೇನ್ ಕೆಲಸ ನನ್ಗೆ ಹೇಳಿ, ನಾನೇ ಮಾಡ್ಕೊಡ್ತೀನಿ. ಸೊ ಬ್ಯಾಗಲ್ಲಿ ಏನೋ ಇರೋದಂತೂ ಕನ್ಫರ್ಮ್. ಅದನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕಲ್ಲ. ಏನ್ ಮಾಡ್ಲಿ? ಇವ್ರು ಬೇರೆ ಬೆಂದು ಬಿಡ್ತಿಲ್ಲ, ಏನು ಮಾಡಲಿ? ಇವ್ರು ಎದ್ದು ಬರದೇ ಇದ್ರೆ ನಾನು ಇದನ್ನು ಯಾರಿಗೆ ಕೊಡಲಿ? ಹೇಗಿದನ್ನು ತಲುಪಿಸೋದು? ನೀವೆಲ್ಲಿ ಏನ್ ಮಾಡ್ತಿದ್ದೀರಾ? ಅದು ಒಬ್ಳೆ ನಿಂತು ನಿಂತು ಬೋರ್ ಆಗಿತ್ತು, ಮನೆ ನೋಡ್ತಾ ಇದ್ದೆ. ನೀವು ಮನೆ ನೋಡಕ್ ಬಂದಿರೋದು ಇಲ್ಲ ಎಂಗೇಜ್ಮೆಂಟಾ? ಕೇಳಕ್ ತುಂಬಾ ಜನ ಇದ್ದಾರೆ, ನಿಮಗೆ ಬೋರೇ ಆಗಲ್ಲ. ಬನ್ನಿ ಹೋಗೋಣ, ಬನ್ನಿ. ಮೇಲೆ ಇರು ಅನ್ನಲ್ಲ, ಇಲ್ಲಿ ಯಾಕೆ ಬಂದೆ? ಇವಳು ಯಾರು ಮೇಡಮ್? ಇವಳು ಅವಾಗಿಂದ ಬೇತಾಳ ಥರ ಹಿಂದೆ ಹಿಂದೆ ಬಂದು ಟಾರ್ಚರ್ ಕೊಡ್ತಾ ಇದ್ದಾಳೆ. ಅವ್ಳ ಕಾಟ ತಡಿಯೋಕ್ಕಾಗದೆ ಬಂದ್ಬಿಟ್ಟೆ. ಮತ್ತೆ ರಿಪೋರ್ಟ್ ಮ್ಯಾಮ್, ಅದು ಏನು ಮಾಡೋದು ಅಂತ ಗೊತ್ತಾಗದೆ ಮೇಲೆ ಇಟ್ಬಿಟ್ಟು ಬಂದೆ. ಗೊತ್ತ ಅಲ್ಲೇನಕ್ಕಿಟ್ಟೆ? ಡೈರೆಕ್ಟಾಗಿ ನನ್ನ ಕೈಗೆ ಕೊಡು ಅಂತ ಹೇಳಿಲ್ವಾ? ಹೇಳಿದ್ರು ಮೇಡಮ್, ಆದರೆ ಇವಳು ಎಲ್ಲಿ ಹೋದರೂ ಬೇತಾಳ ಥರ ಹಿಂದೆ ಹಿಂದೆ ಬರ್ತಾ ಇದ್ಲು. ಅದಕ್ಕೆ ಹೆದರಿ ಮೇಲೆ ಇಟ್ಬಿಟ್ಟು ಬಂದೆ. ಏನ್ ಮಾಡ್ತಿದ್ದಾಳೆ? ಏನು ಕೇಳಿಸ್ತಾ ಇಲ್ವಲ್ಲ? ಓ ಗಾಡ್, ಗೌರವ್ ಮೇಲೆ ಹೋಗ್ತಿದ್ದಾರೆ. ರಿಪೋರ್ಟ್ ಎಲ್ಲಿಟ್ಟಿದ್ಯೋ ಅಂತ ಸರಿಯಾಗಿ ಹೇಳು. ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದೀನಿ ಮೇಡಮ್. ಯಾವ ರೂಮು ಯಾವ ಕಡೆ ಅಂತ ಅರ್ಜೆಂಟಲ್ಲಿ ನೋಡಲಿಲ್ಲ, ಆದರೆ ಬಾಲ್ಕನಿಗೆ ಹೋಗೋ ಥರ ಇತ್ತು. ಛೇ, ಎಲ್ಲ ಹೀಗೆ ಮಾಡಿ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ.
ಮ್ಯಾಮ್ ಇಯರಿಂಗ್ಸ್ ಯಾಕೆ ಬಿಸಾಕಿದ್ರಿ ಹಾಕೊಡಿ ಇಡಿಯಟ್ ನಿನ್ನನ್ನು ಯಾರು ಎತ್ಕೊಂಡಿದ್ದು ಅದು ಮ್ಯಾಮ್ ಇವಾಗ ನಾನು ಹೇಳಿದಷ್ಟು ಕೇಳು ಎಲ್ರಿಗೂ ಜೋರಾಗಿ ಕೇಳಿಸೋ ಹಾಗೆ ಮ್ಯಾಮ್ ನಿಮ್ಮ ಇಯರಿಂಗ್ಸ್ ಕಾಣಿಸ್ತಿಲ್ಲ ಅಂತ ಕೂಗು ಕೂಗು ಅಯ್ಯೋ ಮೇ ಬಿ ಬಿದೋಗಿದೆ ಅನ್ಸುತ್ತೆ ನಾನು ಬೇರೆ ಇಯರಿಂಗ್ಸ್ ಹಾಕೊಂಡು ಬರ್ತೀನಿ ನೀನೇ ನನ್ನ ಬಾಲನ ಎಲ್ಲ ಕಡೆ ಹಿಂದೆ ಬರೋಕ್ಕೆ ಇಡಿಯಟ್ ನಾನು ಇಲ್ಲೇ ಬಾಲ್ಕನಿಲೇ ನಿಂತಿದ್ದೀನಿ. ಹಾಂ ಕಾಣಿಸಿದ್ರಿ ನೋಡಿ ಇಲ್ಲಿ. ಹೌದು ಬನ್ನಿ